6 ಗಂಟೆಯಿಂದ 7 ಗಂಟೆಯ ಅವಧಿಯ ಈ 1 ಗಂಟೆಯ ಅವಧಿಯಲ್ಲಿ ಈ ತಹಾವೂರ್ ರಾಣಾನನ್ನ ಪಾಲಂ ಏರ್ಪೋರ್ಟ್ ಇಂದ ನೇರವಾಗಿ ಎನ್ಐಎ ಕೇಂದ್ರ ಕಚೇರಿಗೆ ಕರೆ ತರಲಾಗುತ್ತೆ. ಟ್ರಾಫಿಕ್ ಪೊಲೀಸರಿಗೂ ಕೂಡ ಈಗಾಗಲೇ ಈ ರೀತಿಯ ಒಂದು ಸಂದೇಶ ರವಾನೆ ಆಗಿದೆ. ಸೊ ಅಲ್ಲಿ ಈತನನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗುವುದು. ನಂತರದ ಪ್ರೊಸೆಸ್ಗಳು ಕೂಡ ನಡೆಯುತ್ತೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ನವದೆಹಲಿ ಪ್ರತಿನಿಧಿ ನಟೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಟೇಶ್, ಸದ್ಯಕ್ಕೆ ಏನ್ ನಡೀತಾ ಇದೆ? ಶ್ರೀಪಾದ್, ಏನು ರಾಣಾನನ್ನ ಈಗ ಭಾರತಕ್ಕೆ ಕರೆತಂದಿರ್ತಕ್ಕಂಥದ್ದು ಪ್ರಮುಖವಾಗಿ ಈಗ ಪಾಲಂ ಏರ್ಪೋರ್ಟ್ ನಲ್ಲಿ ಈಗಾಗಲೇ ಅಧಿಕಾರಿಗಳು, ಎನ್ಐಎ ಅಧಿಕಾರಿಗಳು ಆತನನ್ನ ವಶಕ್ಕೆ ಪಡೆದುಕೊಂಡು ಏನು ಇಮಿಗ್ರೇಷನ್ ಪ್ರೋಸೆಸ್ ಅನ್ನ ಕೂಡ ನಡೆಸ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಈಗ ಇಮಿಗ್ರೇಷನ್ ಆದಂತಹ ಸಂದರ್ಭದಲ್ಲಿ ನೆಕ್ಸ್ಟ್ ಏನ್ ಮಾಡ್ತಾರೆ ಎನ್ನುವಂಥದ್ದು. ಈಗ ನಾನು ಪಾಲಂ ಏರ್ಪೋರ್ಟ್ ನ ಮುಂಭಾಗದಲ್ಲೇ ಇದ್ದೇನೆ. ಅಂದ್ರೆ ಪಾಲಂ ಏರ್ಪೋರ್ಟ್ ಏನಿದೆ, ಏರ್ಪೋರ್ಟ್ ನ ಪಕ್ಕದಲ್ಲಿ ಏರ್ಫೋರ್ಸ್ ಇರುತ್ತೆ. ಆ ಏರ್ಫೋರ್ಸ್ ನಲ್ಲಿ ಅಂದ್ರೆ ಅಲ್ಲಿಯ ಒಳಭಾಗದಲ್ಲಿ ಅವರನ್ನ ಇರಿಸಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ನಂತರದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನನ್ನ ಏನು ಎನ್ಐಎ ಅಧಿಕಾರಿಗಳು ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ. ಎನ್ಐಎ ಅಧಿಕಾರಿಗಳು ಅಲ್ಲಿಂದ ನೇರವಾಗಿ ಎನ್ಐ ಕೇಂದ್ರ ಕಚೇರಿ ಏನಿದೆ, ಅಂದ್ರೆ ದೆಹಲಿಯ ಎನ್ಐ ಕೇಂದ್ರ ಕಚೇರಿಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ವಿಚಾರಣೆಯನ್ನ ಕೂಡ ನಡೆಸ್ತಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಇನ್ನು ಕೋರ್ಟ್ ರಜೆ ಇರೋದ್ರಿಂದ ಒಂದಷ್ಟು ಪ್ರೋಸೆಸ್ ಅಲ್ಲಿ ಬದಲಾವಣೆಯನ್ನ ತರುವಂತಹ ನಿಟ್ಟಿನಲ್ಲಿ ಎನ್ಐಎ ಅಧಿಕಾರಿಗಳು ಕೂಡ ಸಾಕಷ್ಟು ಒಂದಷ್ಟು ಯೋಜನೆಗಳನ್ನ ಹಾಕೊಂಡಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಆತನನ್ನ ವಶಕ್ಕೆ ಪಡೆದುಕೊಂಡ ನಂತರದಲ್ಲಿ ಆತನ ಮೆಡಿಕಲ್ ಚೆಕಪ್ ಇರಬಹುದು, ಜೊತೆಗೆ ಒಂದಷ್ಟು ಏನೋ ಪ್ರೋಸೆಸ್ ಗಳಿದೆ, ಆ ಪ್ರೋಸೆಸ್ ಗಳನ್ನ ಕೂಡ ಮಾಡಲಿರುವಂತದ್ದು. ಇದೀಗ ಪಾಲಂ ಏರ್ಪೋರ್ಟ್ ಇಂದ ನೇರವಾಗಿ ಎನ್ಐಎ ಅಧಿಕಾರಿಗಳು ಆತನನ್ನ ಎನ್ಐಎ ಕಚೇರಿಗೆ ಕರೆದುಕೊಂಡು ವಿಚಾರಣೆಯನ್ನ ಕೂಡ ಮುಂದುವರಿಸಲಿರುವಂತದ್ದು. ಶ್ರೀಪಾದ್, ಕೆಲವೊಂದು ಬದಲಾವಣೆಗಳಂತಂದ್ರಲ್ಲ, ಏನೆಲ್ಲ ಬದಲಾವಣೆ ಅದು? ಪ್ರಮುಖವಾಗಿ ಅಂದ್ರೆ ಇಂದು ರಜೆ ಇರೋದ್ರಿಂದ, ಗವರ್ನಮೆಂಟ್ ಹಾಲಿಡೇ ಇರೋದ್ರಿಂದ ಆತನನ್ನ ಕೋರ್ಟ್ಗೆ ಹಾಜರುಪಡಿಸಬೇಕಾಗಿತ್ತು. ಆದ್ರೆ ಇಂದು ಹಾಜರುಪಡಿಸಲಾಗ್ತಾ ಇಲ್ಲ. ಹಾಗಾಗಿ ಎನ್ಐಎ ಟೀಮ್ ಏನಿದೆ ಅದು ತನ್ನ ವಿಚಾರಣೆಗೆ ಅಂತ ಹೇಳಿ ಆತನ ವಶಕ್ಕೆ ಪಡೆದುಕೊಳ್ಳಲಿರುವಂತದ್ದು. ವಶಕ್ಕೆ ಪಡೆದುಕೊಂಡು ಆತನನ್ನ ಇಂದಿನ ವಿಚಾರಣೆಯನ್ನ ಕೂಡ ನಡೆಸುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ದೆಹಲಿಯ ಏನು ಪರಪ್ಪನ ಅಗ್ರಹಾರಕ್ಕೆ, ಅಂದ್ರೆ ದೆಹಲಿಯ ಏನು ಪ್ರಿಸನ್ ಇದೆ, ಪ್ರಿಸನ್ಗೆ ಕಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇತ್ತು. ದೆಹಲಿ ಹಾಗೂ ಮುಂಬೈ ಅಂದ್ರೆ ಭದ್ರತಾ ವ್ಯವಸ್ಥೆಯನ್ನ ನೋಡಿಕೊಂಡು ದೆಹಲಿಯಲ್ಲೇ ಇಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಆಯಾಮಗಳಲ್ಲಿ ಕೂಡ ವರದಿಯನ್ನ ತರಿಸಿಕೊಳ್ಳಲಾಗಿದೆ. ಯಾಕಂದ್ರೆ ಸಾಕಷ್ಟು ಕಾನೂನಿನ ಗೊಂದಲಗಳಿದೆ. ಕಾನೂನಿನ ಅಡಿಯಲ್ಲಿ ಸಾಕಷ್ಟು ಕೆಲಸವನ್ನ ಎನ್ಐಎ ಅಧಿಕಾರಿಗಳು ಮಾಡಬೇಕಾಗತ್ತೆ. ಯಾಕಂದ್ರೆ ಬಹಳ ಪ್ರಮುಖವಾಗಿ ಈ ಹಿಂದೆ ಕೂಡ ಎನ್ಐಎ ಅಧಿಕಾರಿ ಫೈನ್ ನಟೇಶ್, ಮತ್ತೆ ಸಂಪರ್ಕ ಮಾಡುವಂತಹ ಕೆಲಸ ಆಗುತ್ತೆ. ಈಗಾಗಲೇ ನಮ್ಮ ಪ್ರತಿನಿಧಿ ನಟೇಶ್ ಮಾಹಿತಿಯನ್ನ ನೀಡ್ತಾ ಇದ್ರು. ಇನ್ನೂ ಕೂಡ ಕೋರ್ಟ್ಗೆ ಹಾಜರುಪಡಿಸುವಂತ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿ. ಆದ್ರೆ ಇವತ್ತು ರಜೆ ದಿನ ಇರೋದ್ರಿಂದ ಅದನ್ನ ಯಾವ ರೀತಿ ಬದಲಾವಣೆ ಮಾಡಿಕೊಳ್ತಾರೆ ಅನ್ನೋದು ಕೂಡ ಸದ್ಯಕ್ಕಿನ ಪ್ರಶ್ನೆ ಇದೆ. ಸೊ ಈಗ ರಾಣಾನನ್ನ ಕರೆತಂದ ಕೂಡಲೇ ವಶಕ್ಕೆ ಪಡೆಯುವಂತದ್ದು, ತದನಂತರ ಆತನನ್ನ ಎನ್ಐಎ ಕೇಂದ್ರ ಕಚೇರಿಗೆ ಕರೆದುಕೊಂಡು ಹೋಗುವಂತದ್ದು, ಅಲ್ಲಿ ವಿಚಾರಣೆಗೆ ಒಳಪಡಿಸೋದು, ಕಸ್ಟಡಿ ಕೇಳೋದು, ಏನು ಯಾವ ರೀತಿಯ ಪ್ರೊಸೆಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಎಕ್ಸಾಕ್ಟ್ಲಿ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ. ನಮಗೆ ಸದ್ಯಕ್ಕೆ ಕೆಲವು ಮೂಲಗಳ ಮಾಹಿತಿಯ ಪ್ರಕಾರ ಬರ್ತಾ ಇರೋ ಮಾಹಿತಿ, ಸಂಜೆ 6 ಗಂಟೆಯಿಂದ 7 ಗಂಟೆಯ ಅವಧಿಯಲ್ಲಿ ತಹಾವೂರ್ ರಾಣಾನನ್ನ ನೇರವಾಗಿ ಈ ಎನ್ಐಎ ಕೇಂದ್ರ ಕಚೇರಿಗೆ ಕರೆದುಕೊಂಡು ಹೋಗ್ತಾರೆ ಅಂತ ಹೇಳಿ ಅಲ್ಲಿನ ಟ್ರಾಫಿಕ್ ಪೊಲೀಸ್ಗೂ ಕೂಡ ಈಗಾಗಲೇ ಈ ರೀತಿಯ ಒಂದು ಮೆಸೇಜ್ ಪಾಸ್ ಆಗಿದೆ. ಅಂದ್ರೆ ಸಂಜೆ 6 ಗಂಟೆಯಿಂದ 7 ಗಂಟೆ ಅವಧಿಯಲ್ಲಿ ಈ ತಹಾವೂರ್ ರಾಣಾನನ್ನ ಎನ್ಐಎ ಕೇಂದ್ರ ಕಚೇರಿಗೆ ಕರ್ಕೊಂಡು ಹೋಗಲಾಗುತ್ತೆ ಅಂತ. ಸೊ ಅದಾದ ನಂತರ ಮತ್ತು ಅದಕ್ಕಿಂತ ಮುಂಚೆ ಏನೆಲ್ಲ ಪ್ರೊಸೆಸ್ಗಳಾಗುತ್ತೆ, ಯಾವ ರೀತಿ ಇರುತ್ತೆ ಆ ಪ್ರೊಸೆಸ್, ಇನ್ನಷ್ಟೇ 6 ಗಂಟೆಯಿಂದ 7 ಗಂಟೆಯ ಅವಧಿಯ ಈ 1 ಗಂಟೆಯ ಅವಧಿಯಲ್ಲಿ ಈ ತಹಾವೂರ್ ರಾಣಾನನ್ನ ಪಾಲಂ ಏರ್ಪೋರ್ಟ್ ಇಂದ ನೇರವಾಗಿ ಎನ್ಐಎ ಕೇಂದ್ರ ಕಚೇರಿಗೆ ಕರೆ ತರಲಾಗುತ್ತೆ. ಟ್ರಾಫಿಕ್ ಪೊಲೀಸರಿಗೂ ಕೂಡ ಈಗಾಗಲೇ ಈ ರೀತಿಯ ಒಂದು ಸಂದೇಶ ರವಾನೆ ಆಗಿದೆ. ಸೊ ಅಲ್ಲಿ ಈತನನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗುವುದು. ನಂತರದ ಪ್ರೊಸೆಸ್ಗಳು ಕೂಡ ನಡೆಯುತ್ತೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ನವದೆಹಲಿ ಪ್ರತಿನಿಧಿ ನಟೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಟೇಶ್, ಸದ್ಯಕ್ಕೆ ಏನ್ ನಡೀತಾ ಇದೆ? ಶ್ರೀಪಾದ್, ಏನು ರಾಣಾನನ್ನ ಈಗ ಭಾರತಕ್ಕೆ ಕರೆತಂದಿರ್ತಕ್ಕಂಥದ್ದು ಪ್ರಮುಖವಾಗಿ ಈಗ ಪಾಲಂ ಏರ್ಪೋರ್ಟ್ ನಲ್ಲಿ ಈಗಾಗಲೇ ಅಧಿಕಾರಿಗಳು, ಎನ್ಐಎ ಅಧಿಕಾರಿಗಳು ಆತನನ್ನ ವಶಕ್ಕೆ
ಪಡೆದುಕೊಂಡು ಏನು ಇಮಿಗ್ರೇಷನ್ ಪ್ರೋಸೆಸ್ ಅನ್ನ ಕೂಡ ನಡೆಸ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಈಗ ಇಮಿಗ್ರೇಷನ್ ಆದಂತಹ ಸಂದರ್ಭದಲ್ಲಿ ನೆಕ್ಸ್ಟ್ ಏನ್ ಮಾಡ್ತಾರೆ ಎನ್ನುವಂಥದ್ದು. ಈಗ ನಾನು ಪಾಲಂ ಏರ್ಪೋರ್ಟ್ ನ ಮುಂಭಾಗದಲ್ಲೇ ಇದ್ದೇನೆ. ಅಂದ್ರೆ ಪಾಲಂ ಏರ್ಪೋರ್ಟ್ ಏನಿದೆ, ಏರ್ಪೋರ್ಟ್ ನ ಪಕ್ಕದಲ್ಲಿ ಏರ್ಫೋರ್ಸ್ ಇರುತ್ತೆ. ಆ ಏರ್ಫೋರ್ಸ್ ನಲ್ಲಿ ಅಂದ್ರೆ ಅಲ್ಲಿಯ ಒಳಭಾಗದಲ್ಲಿ ಅವರನ್ನ ಇರಿಸಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ನಂತರದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನನ್ನ ಏನು ಎನ್ಐಎ ಅಧಿಕಾರಿಗಳು ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ. ಎನ್ಐಎ ಅಧಿಕಾರಿಗಳು ಅಲ್ಲಿಂದ ನೇರವಾಗಿ ಎನ್ಐ ಕೇಂದ್ರ ಕಚೇರಿ ಏನಿದೆ, ಅಂದ್ರೆ ದೆಹಲಿಯ ಎನ್ಐ ಕೇಂದ್ರ ಕಚೇರಿಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ವಿಚಾರಣೆಯನ್ನ ಕೂಡ ನಡೆಸ್ತಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಇನ್ನು ಕೋರ್ಟ್ ರಜೆ ಇರೋದ್ರಿಂದ ಒಂದಷ್ಟು ಪ್ರೋಸೆಸ್ ಅಲ್ಲಿ ಬದಲಾವಣೆಯನ್ನ ತರುವಂತಹ ನಿಟ್ಟಿನಲ್ಲಿ ಎನ್ಐಎ ಅಧಿಕಾರಿಗಳು ಕೂಡ ಸಾಕಷ್ಟು ಒಂದಷ್ಟು ಯೋಜನೆಗಳನ್ನ ಹಾಕೊಂಡಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಆತನನ್ನ ವಶಕ್ಕೆ ಪಡೆದುಕೊಂಡ ನಂತರದಲ್ಲಿ ಆತನ ಮೆಡಿಕಲ್ ಚೆಕಪ್ ಇರಬಹುದು, ಜೊತೆಗೆ ಒಂದಷ್ಟು ಏನು ಪ್ರೋಸೆಸ್ ಗಳಿದೆ ಆ ಪ್ರೋಸೆಸ್ ಗಳನ್ನ ಕೂಡ ಮಾಡಲಿರುವಂತದ್ದು. ಇದೀಗ ಪಾಲಂ ಏರ್ಪೋರ್ಟ್ ಇಂದ ನೇರವಾಗಿ ಎನ್ಐಎ ಅಧಿಕಾರಿಗಳು ಆತನನ್ನ ಎನ್ಐಎ ಕಚೇರಿಗೆ ಕರೆದುಕೊಂಡು ವಿಚಾರಣೆಯನ್ನ ಕೂಡ ಮುಂದುವರಿಸಲಿರುವಂತದ್ದು. ಶ್ರೀಪಾದ್, ಓಕೆ, ಕೆಲವೊಂದು ಬದಲಾವಣೆಗಳಂತಂದ್ರಲ್ಲ, ಏನೆಲ್ಲ ಬದಲಾವಣೆ ಅದು? ಪ್ರಮುಖವಾಗಿ ಅಂದ್ರೆ ಇಂದು ರಜೆ ಇರೋದ್ರಿಂದ, ಗವರ್ನಮೆಂಟ್ ಹಾಲಿಡೇ ಇರೋದ್ರಿಂದ ಆತನನ್ನ ಕೋರ್ಟ್ಗೆ ಹಾಜರುಪಡಿಸಬೇಕಾಗಿತ್ತು. ಆದ್ರೆ ಇಂದು ಹಾಜರುಪಡಿಸಲಾಗ್ತಾ ಇಲ್ಲ. ಹಾಗಾಗಿ ಎನ್ಐಎ ಟೀಮ್ ಏನಿದೆ ಅದು ತನ್ನ ವಿಚಾರಣೆಗೆ ಅಂತ ಹೇಳಿ ಆತನ ವಶಕ್ಕೆ ಪಡೆದುಕೊಳ್ಳಲಿರುವಂತದ್ದು. ವಶಕ್ಕೆ ಪಡೆದುಕೊಂಡು ಆತನನ್ನ ಇಂದಿನ ವಿಚಾರಣೆಯನ್ನ ಕೂಡ ನಡೆಸುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ದೆಹಲಿಯ ಏನು ಪರಪ್ಪನ ಅಗ್ರಹಾರಕ್ಕೆ, ಅಂದ್ರೆ ದೆಹಲಿಯ ಏನು ಪ್ರಿಸನ್ ಇದೆ, ಪ್ರಿಸನ್ ಗೆ ಕಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇತ್ತು. ದೆಹಲಿ ಹಾಗೂ ಮುಂಬೈ ಅಂದ್ರೆ ಭದ್ರತಾ ವ್ಯವಸ್ಥೆಯನ್ನ ನೋಡಿಕೊಂಡು ದೆಹಲಿಯಲ್ಲೇ ಇಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಆಯಾಮಗಳಲ್ಲಿ ಕೂಡ ವರದಿಯನ್ನ ತರಿಸಿಕೊಳ್ಳಲಾಗಿದೆ. ಯಾಕಂದ್ರೆ ಸಾಕಷ್ಟು ಕಾನೂನಿನ ಗೊಂದಲಗಳಿದೆ. ಕಾನೂನಿನ ಅಡಿಯಲ್ಲಿ ಸಾಕಷ್ಟು ಕೆಲಸವನ್ನ ಎನ್ಐಎ ಅಧಿಕಾರಿಗಳು ಮಾಡಬೇಕಾಗತ್ತೆ. ಯಾಕಂದ್ರೆ ಬಹಳ ಪ್ರಮುಖವಾಗಿ ಈ ಹಿಂದೆ ಕೂಡ ಎನ್ಐಎ ಅಧಿಕಾರಿ ನಟೇಶ್ ಮತ್ತೆ ಸಂಪರ್ಕ ಮಾಡುವಂತಹ ಕೆಲಸ ಆಗುತ್ತೆ. ಈಗಾಗಲೇ ನಮ್ಮ ಪ್ರತಿನಿಧಿ ನಟೇಶ್ ಮಾಹಿತಿಯನ್ನ ನೀಡ್ತಾ ಇದ್ರು, ಇನ್ನೂ ಕೂಡ ಕೋರ್ಟ್ಗೆ ಹಾಜರುಪಡಿಸುವಂತ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿ. ಆದ್ರೆ ಇವತ್ತು ರಜೆ ದಿನ ಇರೋದ್ರಿಂದ ಅದನ್ನ ಯಾವ ರೀತಿ ಬದಲಾವಣೆ ಮಾಡಿಕೊಳ್ತಾರೆ ಅನ್ನೋದು ಕೂಡ ಸದ್ಯಕ್ಕಿನ ಪ್ರಶ್ನೆ ಇದೆ. ಸೊ ಈಗ ರಾಣಾನನ್ನ ಕರೆತಂದ ಕೂಡಲೇ ವಶಕ್ಕೆ ಪಡೆಯುವಂತದ್ದು, ತದನಂತರ ಆತನನ್ನ ಎನ್ಐಎ ಕೇಂದ್ರ ಕಚೇರಿಗೆ ಕರೆದುಕೊಂಡು ಹೋಗುವಂತದ್ದು, ಅಲ್ಲಿ ವಿಚಾರಣೆಗೆ ಒಳಪಡಿಸೋದು, ಕಸ್ಟಡಿ ಕೇಳೋದು, ಏನು ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಎಕ್ಸಾಕ್ಟ್ಲಿ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ. ನಮಗೆ ಸದ್ಯಕ್ಕೆ ಕೆಲವು ಮೂಲಗಳ ಮಾಹಿತಿಯ ಪ್ರಕಾರ ಬರ್ತಾ ಇರೋ ಮಾಹಿತಿ, ಸಂಜೆ 6 ಗಂಟೆಯಿಂದ 7 ಗಂಟೆ ಅವಧಿಯಲ್ಲಿ ತಹವೂರ್ ರಾಣಾನನ್ನ ನೇರವಾಗಿ ಈ ಎನ್ಐಎ ಕೇಂದ್ರ ಕಚೇರಿಗೆ ಕರೆದುಕೊಂಡು ಹೋಗ್ತಾರೆ ಅಂತ ಹೇಳಿ ಅಲ್ಲಿನ ಟ್ರಾಫಿಕ್ ಪೊಲೀಸ್ಗೂ ಕೂಡ ಈಗಾಗಲೇ ಈ ರೀತಿಯ ಒಂದು ಮೆಸೇಜ್ ಪಾಸ್ ಆಗಿದೆ. ಅಂದ್ರೆ ಸಂಜೆ 6 ಗಂಟೆಯಿಂದ 7 ಗಂಟೆ ಅವಧಿಯಲ್ಲಿ ಈ ತಹವೂರ್ ರಾಣಾನನ್ನ ಎನ್ಐಎ ಕೇಂದ್ರ ಕಚೇರಿಗೆ ಕರ್ಕೊಂಡು ಹೋಗಲಾಗುತ್ತೆ ಅಂತ. ಸೊ ಅದಾದ ನಂತರ ಮತ್ತು ಅದಕ್ಕಿಂತ ಮುಂಚೆ ಏನೆಲ್ಲ ಪ್ರೊಸೆಸ್ಗಳಾಗುತ್ತೆ, ಯಾವ ರೀತಿ ಇರುತ್ತೆ ಆ ಪ್ರೊಸೆಸ್,